ಇವತ್ತು ನಾವೇನು ಟಾಪಿಕ್ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವಾಗ ನೀವು ಧಾತು ಪರೀಕ್ಷೆಗೆ ಅಂತ ಕೊಡ್ತೀರಾ, ಇಲ್ಲ ಧಾತು ನಾವು ತೊಗೊತೀವಿ. ಸೊ ಅದು ಬಂದುಬಿಟ್ಟು ಇವಾಗ ಕಲರು ಮತ್ತು ವಾಲ್ಯೂಮು ಮತ್ತು ನಮಗೆ ಅದು ವಿಸ್ಕಸ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಅದೆಲ್ಲ ಯಾಕೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನೋಡೋಣಂತೆ. ಸೊ ಇವಾಗ ನೀವು ಧಾತು ಕೊಟ್ಟಾದ್ಮೇಲೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ಬಿಟ್ರೆ, ಅದನ್ನು ವಿಸ್ಕಸ್ ಕಡಿಮೆ ಆಗೋಕ್ಕೆ, ಹಂಗಂದರೆ ಲಿಕ್ವಿಫ್ಯಾಕ್ಷನ್ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಅದು ಬಂದುಬಿಟ್ಟು ನಾವು ಒಂದು 15 to 30 ಮಿನಿಟ್ಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದನ್ನು ಇಡ್ತೀವಿ. ಸೊ ಅದನ್ನು ಇಂಟರ್ವಲ್ ಟೈಮಲ್ಲಿ, ಹಂಗಂದರೆ ಒಂದು 5 ನಿಮಿಷ 10 ನಿಮಿಷ ಟೈಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದರದ್ದು ಹಂಗಂದರೆ ವಿಸ್ಕಸ್ ಹೇಗಿದೆ ಏನು ಅಂತ ಹೇಳಿಬಿಟ್ಟು ನಾವು ನೋಡ್ತಾ ಇರ್ತೀವಿ. ಇಫ್ ಏನಾದರೂ 30 ನಿಮಿಷಕ್ಕೂ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಪಿಪ್ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನು ವಿಸ್ಕಸ್ ಅಂದರೆ ಏನು ಅಂತ ಹೇಳಿದ್ರೆ, ನೀವು ಸ್ಯಾಂಪಲ್ ಬಂದುಬಿಟ್ಟು ಇವಾಗ ನೀವು ಕೊಡಬೇಕಾದ್ರೆ ಅದರಲ್ಲಿರೋ ಒಂದು ಪ್ರೋಟೀನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ಗಟ್ಟಿಯಾಗಿ ಇರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಅದು ಬಂದುಬಿಟ್ಟು ಏನಾಗುತ್ತೆ, ನಿಮ್ಗೆ ಇವಾಗ ವಿಸ್ಕಸ್ ಇತ್ತು ಸ್ಯಾಂಪಲ್ ಅಂದರೆ ಅದರಲ್ಲಿ ಏನು ಡ್ರಾಬ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನೀವು ನ್ಯಾಚುರಲ್ ಕನ್ಸೆಪ್ಷನ್ಗೆ ಟ್ರೈ ಮಾಡ್ತಾ ಇರ್ತೀರಾ, ಅವಾಗ ಬಂದುಬಿಟ್ಟು ಸ್ಯಾಂಪಲ್ ವಿಸ್ಕಸ್ ಆಗಿತ್ತು, ಅದು ಹೋಗ್ಬಿಟ್ಟು ನೀವು ಇಜಾಕ್ಲೇಟ್ ವೆಜನಲ್ನಲ್ಲಿ ನೀವೇನು ಮಾಡ್ತೀರಾ ಅಂತ ಹೇಳ್ಬಿಟ್ರೆ ಇಜಾಕ್ಲೇಟ್ ಮಾಡಿದ್ರೆ ಅದು ಬಂದುಬಿಟ್ಟು ವಿಸ್ಕಸ್ ಆಗೇ ನಿಂತ್ಬಿಡುತ್ತೆ. ಆವಾಗ ಸ್ಪರ್ಮ್ ಏನಾಗುತ್ತೆ ಅಂತ ಹೇಳಿದ್ರೆ ಮೊಟಿಲಿಟಿ ಮತ್ತು ವೈಟಾಲಿಟಿ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಒಂದು IUI ಪ್ರೊಸೀಜರ್ ಮಾಡ್ತಾ ಇದ್ದೀವಿ, ಇಲ್ಲಾಂದರೆ IVF ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವಾಗ ಸ್ಪರ್ಮ್ ಪ್ರಿಪ್ರೇಷನ್ ಅಂತ ಮಾಡ್ತೀವಿ. ಆವಾಗ ನಾವು ಆ ವಿಸ್ಕಸ್ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ನಾವು ಪಿಪೆಟ್ ಔಟ್ ಮಾಡ್ತೀವಿ. ಪಿಪೆಟ್ ಔಟ್ ಅಂದರೆ ನಮ್ಮ ಹತ್ರ ಒಂದು ಪಿಪೆಟ್ ಇರುತ್ತೆ, ಅದರಲ್ಲಿರೋ ಜೆಲ್ಲಿ ಥರ ಇರೋ ಕಂಟೆಂಟ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಥರ ಆಗುತ್ತೆ. ಆ ನೀರು ಥರ ಆದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪರ್ಮ್ ಓಡಾಡೋಕ್ಕಾಗಲಿ ಇಲ್ಲ ಅದರದ್ದು ವೈಟಾಲಿಟಿಗಾಗಲಿ ನಮಗೇನಾಗುತ್ತೆ ಅಂದರೆ ದಾರಿ ಮಾಡಿಕೊಡುತ್ತೆ. ನಾವೇ ಈ ಪ್ರೊಸೀಜರ್ ಆಗದಂಗೆ ನಾವೇನಾದರೂ ಬೇರೆ ಪ್ರೊಸೀಜರ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಬಂದುಬಿಟ್ಟು ಹೀಲ್ಡ್ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಸೊ ಅದು ಜೆಲ್ಲಿಯಾಗಿರಬೇಕಾದ್ರೆ ಬೇರೆದಕ್ಕೆ, ಹಂಗಂದರೆ ಇವಾಗ ನಾವು ಬೇರೆ ಮೀಡಿಯಾ ಹಾಕಿದ್ದೀವಿ ಅಂತ ಹೇಳಿದ್ರೆ ಅದು ಮಿಕ್ಸಪ್ ಆಗೋಲ್ಲ. ಸೊ ಆ ಪ್ರೊಸೀಜರ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ವಾಟರ್ ಥರ ಇತ್ತು ಅಂತ ಹೇಳಿದ್ರೆ, ಮತ್ತು ಇದನ್ನು ಏನಂತ ಹೇಳಿದ್ರೆ ಇವಾಗ ಸ್ಪರ್ಮ್ ಬಂದುಬಿಟ್ಟು ಅದರಲ್ಲಿ ಆರಾಮಾಗಿ ಓಡಾಡಬೇಕಂತ ಹೇಳಿದ್ರೆ ಆ ವಿಸ್ಕಸ್ ಹೋಗಿರಬೇಕಾಗಿರುತ್ತೆ. ಆ ವಿಸ್ಕಸ್ ಹೋಗಬೇಕು ಅಂತ ಹೇಳಿದ್ರೆ ಈ ಪ್ರೊಸೀಜರ್ ಮಾಡಬೇಕಾಗಿರುತ್ತೆ. ಇವಾಗ ಒಂದು ಸ್ಯಾಂಪಲ್ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ವಿಸ್ಕಾಸಿಟಿ ಅನ್ನೋದು ಇಲ್ಲಿ ಮುಖ್ಯವಾದ ಒಂದು ಅಂಗವಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಕಲರ್ ನೋಡ್ತೀವಿ. ಆ ಕಲರ್ ನೋಡಬೇಕಾದ್ರೆ ಸಮ್ ಸ್ಯಾಂಪಲ್, ಹಂಗಂದರೆ ಇವಾಗ ಒಂದೊಂದು ಸ್ಯಾಂಪಲ್ಲು ವೈಟಿಶ್ ಗ್ರೇ ಆಗಿರಬೇಕು. ಆ್ಯಕ್ಚುಲಿ ಬಂದುಬಿಟ್ಟು ವೈಟಿಶ್ ಗ್ರೇ ಆಗಿರಬೇಕು. ಬಟ್ ಸ್ಯಾಂಪಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಲೈಟಾಗಿ ಯೆಲ್ಲೋಯಿಶ್ ಕಲರ್ ಇರುತ್ತೆ. ಇಲ್ಲಾಂದರೆ ಒಂದೊಂದು ಸ್ಯಾಂಪಲ್ಲು ಏನಾಗಿರುತ್ತೆ ರೆಡ್ ಕಲರಲ್ಲಿರುತ್ತೆ. ರೆಡ್ ಅಂತ ಹೇಳಿದ್ರೆ ಅದರಲ್ಲಿ ಅಂದರೆ ಲೈಟಾಗಿ ರೆಡ್ಡಾಗಿ ಮಿಕ್ಸ್ ಆಗಿರೋ ಥರ ಏನಾದರೂ ಇರುತ್ತೆ. ಸೊ ಆ ಥರ ಯೆಲ್ಲೋಯಿಶ್ ಕಲರ್ ಇತ್ತು ಅಂತ ಹೇಳಿದ್ರೆ ಸಪೋಸ್ ಆ ಪೇಷಂಟಿಗೆ ಬಂದುಬಿಟ್ಟು ಇನ್ಫೆಕ್ಷನ್ ಇರುತ್ತೆ ಅಂತ ಹೇಳಿಬಿಟ್ಟು ಕನ್ಕ್ಲೂಡ್ ಮಾಡ್ತೀವಿ. ಹಂಗಂದರೆ ಕಲರ್ ನೋಡಿಬಿಟ್ಟೆ ನಾವು ಮಾಡಲ್ಲ. ಆ ಸ್ಯಾಂಪಲ್ನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೋಸೆಸ್ ಮಾಡಿ, ಹಂಗಂದರೆ ನಾವು ನೋಡ್ತೀವಿ ಮೈಕ್ರೋಸ್ಕೋಪಲ್ಲಿ ನೋಡಬೇಕಾದ್ರೆ ನಮಗೇನಾದರೂ ಅಲ್ಲಿ ಇನ್ಫೆಕ್ಷನ್ಸ್ ಕಾಣಿಸ್ತು ಅಂತ ಹೇಳಿದ್ರೆ ಅದನ್ನು ನೋಟ್ ಡೌನ್ ಮಾಡ್ಕೋತೀವಿ. ಇಫ್ ಏನಾದರೂ ನಿಮಗೆ ಜಾಂಡಿಸ್ ಇತ್ತು ಅಂತ ಹೇಳಿದ್ರೂ ಏನಾಗುತ್ತೆ ಅಂತ ಹೇಳಿದ್ರೆ ಯೆಲ್ಲೋ ಕಲರ್ ಸಿಮನ್ ಬರುತ್ತೆ. ನಮ್ಮ ಮನೆಯಲ್ಲೇ ನೋಡಿದಾಗ ಇವಾಗ ಯೆಲ್ಲೋ ಕಲರ್ ಇತ್ತು, ಸೊ ಇಲ್ಲ ರೆಡ್ ಕಲರ್ ಇತ್ತು, ಆದರೆ ನೀವು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. ನೀವು ಪ್ರಾಪರಾಗಿ ಒಂದು ಸೆಂಟರಿಗೆ ಬಂದುಬಿಟ್ಟು IVF ಸೆಂಟರಿಗೆ ಬಂದುಬಿಟ್ಟು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಲೈಕ್ ಇದು ಓಕೆ ಈ ಸ್ಯಾಂಪಲ್ ಬಂದುಬಿಟ್ಟು ಇನ್ಫೆಕ್ಷನ್ ಇದೆಯಾ, ಸೊ ಏನಿದೆ, ಇದನ್ನು ಏನಾದರೂ ನಿಮ್ಗೆ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಕನ್ಸೀವ್ ಆಗೋಕ್ಕೆ ಬಂದುಬಿಟ್ಟು ಅಂದರೆ ಕಷ್ಟ ಆಗುತ್ತೆ. ಸೊ ನೀವು ಅವಾಗ ಏನು ಮಾಡಬೇಕಂತ ಹೇಳಿದ್ರೆ ನಮ್ಮ ಹಾಸ್ಪಿಟಲಿಗೆ ವಿಸಿಟ್ ಮಾಡಿಬಿಟ್ಟು ನೀವು ಈ ಥರ ಇತ್ತು, ಸೊ ಈ ಥರ ಸಿಮನ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಸಜೆಸ್ಟ್ ಮಾಡಿದಾಗ ನೀವೇನು ಮಾಡಬೇಕಂತ ಹೇಳಿದ್ರೆ ಮತ್ತೆ ನೀವು ಮಾಡಿಸಿದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನಿದೆ ಏನು ಅಂತ ನೋಡಿಬಿಟ್ಟು ನಾವು ಅದಕ್ಕಾಗಿ ಪ್ರಾಪರಾಗಿ ನಿಮ್ಗೆ ಏನು ಮೆಡಿಕೇಷನ್ಸ್ ಕೊಡಬೇಕೋ ಅದನ್ನು ಕೊಟ್ಬಿಟ್ಟು ನಾವು ನಿಮಗೆ ಇನ್ಫರ್ಟಿಲಿಟಿಯಿಂದ ನಿಮಗೆ ಹೊರಗಡೆ ತಗೊತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ರೆಡ್ ಕಲರ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಬ್ಲಡ್ ಸ್ವಲ್ಪ ಮಿಕ್ಸ್ ಆಗಿರ್ಬೋದು ಅನ್ನೋ ಒಂದು ಇದರಲ್ಲಿ ಇರುತ್ತೆ. ಸೊ ಅದನ್ನು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಯಾಕಾಯಿತು ಏನು ಅಂತ ಹೇಳಿಬಿಟ್ಟು ನಿಮಗೆ ಕೌನ್ಸಿಲಿಂಗಲ್ಲಿ ನಿಮಗೆ ಡಾಕ್ಟರ್ಸ್ ಎಲ್ಲ ನಿಮ್ಮ ಜೊತೆ ಮಾತಾಡ್ತಾರೆ. ಸೊ ಒಂದ್ಸರಿ ನಮ್ಮ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ವಾಲ್ಯೂಮ್ ಬಂದುಬಿಟ್ಟು ನಿಮಗೆ ಕಡಿಮೆ ಇರುತ್ತೆ, ಇಲ್ಲಾಂದರೆ ಜಾಸ್ತಿ ಇರುತ್ತೆ ಅಂತ ಇರುತ್ತೆ. ಸೊ ಆ ಕಡಿಮೆ ಯಾಕಿರ್ಬೋದು, ಇಲ್ಲ ಜಾಸ್ತಿ ಯಾಕಿರ್ಬೋದು, ಹಂಗಂದರೆ ಕಡಿಮೆ ಅಂತ ಹೇಳಿದ್ರೆ ನಮ್ಮದು ಒಂದು ರೇಂಜ್ ಅಂತ ಇರುತ್ತೆ, ಇಷ್ಟು ವಾಲ್ಯೂಮ್ ಇರಬೇಕು ಅಂತ ಹೇಳಿಬಿಟ್ಟು. ಬಟ್ ಆದರೆ ಅಷ್ಟು ವಾಲ್ಯೂಮ್ಗಿಂತ ಕಡಿಮೆ ಇತ್ತು ಅಂತಂದರೆ ಯಾಕೆ? ಸೊ ಅದನ್ನು ಏನಂತ ಹೇಳಿದ್ರೆ ಇವಾಗ ನಾವು ಹೈಪೋಸ್ಪರ್ಮಿಕ್ ಅಂತ ಹೇಳ್ತೀವಿ. ಇಫ್ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ, ಹೈಪೋಸ್ಪರ್ಮಿಕ್ ಅಂದರೆ ಏನಂತಂದರೆ
ಇವಾಗ ಸಿಮೆನ್ ಕ್ವಾಂಟಿಟಿ ಬಂದುಬಿಟ್ಟು ನಮಗೆ ಲೆಸ್ ದ್ಯಾನ್ ಒಂದು ರೇಂಜ್, ಓಕೆನಾ. ಆ ರೇಂಜಿಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ, ಹೈಪೋಸ್ಪರ್ಮಿಕ್ ಅಂತ ಹೇಳ್ತೀವಿ. ಇದು ಯಾಕೆ ಆಗ್ಬೋದು ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದು ಹಂಗಂದ್ರೆ ಏನು ಅಂತ ಹೇಳಿದ್ರೆ, ಇವಾಗ ನೀವು ಮ್ಯಾಸ್ಟರ್ಬೇಟ್ ಮಾಡಿಕೊಂಡು ನಮ್ಗೆ ಏನು ಮಾಡ್ತೀರಾ, ಸಿಮೆನ್ ಸ್ಯಾಂಪಲ್ ಕೊಡ್ತೀರಾ. ಆದರೆ ನೀವು ಕೊಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಆ ಡಕ್ಟ್ಸಲ್ಲಿ ಬರ್ದಂಗೆ, ಹಂಗಂದರೆ ನಮಗೆ ಬರೋ ದಾರಿನಲ್ಲಿ ಬರ್ದಂಗೆ ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬ್ಲ್ಯಾಡರ್ ಅಂತ ಹೇಳಿದ್ರೆ ಯೂರಿನ್ ಬ್ಲ್ಯಾಡರ್ ಇರುತ್ತಲ್ಲ, ಅದರಲ್ಲಿ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಸೊ ಹಂಗಾಗಬೇಕಾದ್ರೆ ಏನಾಗುತ್ತೆ ಅಂದರೆ ಸಿಮನ್ ಅಲ್ಲೋಗೋದ್ರಿಂದ ನಮಗೆ ನೀವು ಇಜಾಕ್ಯುಲೇಟ್ ಮಾಡಿ ಮ್ಯಾಸ್ಟರ್ಬೇಟ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಅದಾದಮೇಲೆ ಇವಾಗ ಬೇರೆ ಏನು ಒಂದು ಡಿಫೆಕ್ಟ್ ಇರ್ಬೋದು ಅಂತ ಹೇಳಿದ್ರೆ, ನಿಮಗೆ ಟೆಸ್ಟೋಸ್ಟೆರಾನ್ ಅಂತ ಹೇಳ್ಬಿಟ್ಟು ಒಂದು ಹಾರ್ಮೋನ್ ಇರುತ್ತೆ. ಆ ಲೆವೆಲ್ ಬಂದುಬಿಟ್ಟು ಏನಾದರೂ ಕಡಿಮೆ ಇತ್ತು, ಇಲ್ಲಾಂದರೆ ನಿಮ್ಗೆ ಅದು ಬಂದುಬಿಟ್ಟು ಸೆಕ್ರೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಮನ್ ಕ್ವಾಲಿಟಿ, ಹಂಗಂದರೆ ಸಿಮನ್ ವಾಲ್ಯೂಮ್ ಬಂದುಬಿಟ್ಟು ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ನೋಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಹೈಪರ್ಸ್ಪರ್ಮಿಕ್ ಅಂತ ಹೇಳ್ತೀವಿ. ಹೈಪರ್ಸ್ಪರ್ಮಿಕ್ ಅಂತ ಹೇಳಿದ್ರೆ ಇವಾಗ ಇಷ್ಟೇ ಸ್ಯಾಂಪಲ್, ಹಂಗಂದರೆ ಇಷ್ಟರಿಂದ ಇಷ್ಟು ಸ್ಯಾಂಪಲ್ ಕೊಡಬೇಕು ಅಂತ ಇರುತ್ತೆ. ಸೊ ಅದಕ್ಕಿಂತ ನೀವೇನಾದರೂ ಜಾಸ್ತಿ ಕೊಡ್ತಾ ಇದ್ದೀರಾ ಸ್ಯಾಂಪಲ್ ಅಂತ ಹೇಳಿದ್ರೆ ಅದೇನಾಗ್ಬೋದು, ಅದು ಯಾಕೆ ಆ ಥರ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಆ ಥರ ಆಗುತ್ತೆ. ಸೊ ಇವಾಗ ಟೆಸ್ಟೋಸ್ಟೆರಾನ್ ಲೆವೆಲ್ ಬಂದ್ಬಿಟ್ಟು, ಹಂಗಂದರೆ ಆ ಹಾರ್ಮೋನೇ ಅದು, ಸೊ ಅದ್ರ ಲೆವೆಲ್ ಬಂದುಬಿಟ್ಟು ಜಾಸ್ತಿ ಆದಾಗ ನಮಗೆ ಆ ಥರ ಆಗುತ್ತೆ. ಸೊ ಇದೆಲ್ಲ ಯಾಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗಿರುತ್ತೆ. ನೆಕ್ಸ್ಟು ಏನು ನೋಡ್ತೀವಿ ಫ್ಯಾಕ್ಟರ್ ಅಂತ ಹೇಳಿದ್ರೆ pH ಅನ್ನೋದು ನೋಡ್ತೀವಿ. ಈ pH ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ನಾವು ಅದನ್ನು ಯಾವಾಗಲೂ ನಮಗೆ ಇಷ್ಟು pH ಅಂತ ಇರಬೇಕು, ಅದಕ್ಕೆ ಕಡಿಮೆ ಆದ್ರೂ ಪ್ರಾಬ್ಲಮ್ಮೇ, ಜಾಸ್ತಿ ಆದ್ರೂ ಪ್ರಾಬ್ಲಮ್ಮೇ. ಇದು ಯಾಕೆ pH ಜಾಸ್ತಿ ಕಡಿಮೆ ಆದರೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಸಿಮನ್ದು ಒಂದು pH ಇರುತ್ತೆ. ಸೊ ಅದೇ ಬಂದುಬಿಟ್ಟು ನಿಮ್ಮ ವೈಫ್ದು ವೆಜೈನಾದು ಒಂದು pH ಇರುತ್ತೆ. ಸೊ ಇದು ಬಂದುಬಿಟ್ಟು ಎರಡೂ ಮ್ಯಾಚ್ ಆಗಬೇಕು. ಇಫ್ ಏನಾದರೂ ಆ pH ರೇಂಜ್ ಬಂದುಬಿಟ್ಟು ನಿಮಗೆ ಮಿಸ್ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಆ ಸ್ಪರ್ಮ್ ಬಂದುಬಿಟ್ಟು ನಮಗೆ ಕರೆಕ್ಟಾಗಿ ಏನಾಗುತ್ತೆ, ಅಂದರೆ ಎಗ್ ಹತ್ರ ಹೋಗ್ಬಿಟ್ಟು ಅದು ಫರ್ಟಿಲೈಸ್ ಆಗೋಕ್ಕೆ ನಮಗೆ ತೊಂದರೆ ಮಾಡುತ್ತೆ. ಸೊ ಅದರಿಂದ ನಮಗೆ pHನೂ ಕರೆಕ್ಟಾಗಿರಬೇಕು. ಸೊ ಆ pHನೂ ಏನಾದರೂ ಆಗಿತ್ತು, ಸೊ ಇದೇನಾಗ್ಬೋದು, ಸೊ ಇದರಿಂದ ಏನು ತೊಂದರೆಗಳಾಗ್ಬೋದು, ಮತ್ತು ಈ ತೊಂದರೆ ಯಾಕೆ ಬಂತು, ಸೊ ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಳಕ್ಕಾಗಿ ವರ್ಧನ್ ಹಾಸ್ಪಿಟಲ್ ವಿಸಿಟ್ ಮಾಡಿ ನಿಮಗೆ ಸೂಕ್ತವಾದ ಏನು ನಿಮಗೆ ಟ್ರೀಟ್ಮೆಂಟ್ ಹೋಗಬೇಕು ಅನ್ನೋದನ್ನು ಸಜೆಸ್ಟ್ ಮಾಡ್ತಾರೆ.